ಆತ್ಮೀಯರೇ ನಮಸ್ಕಾರ. ಎಲ್ಲರಿಗೂ ಒಂದು ವಿಶೇಷವಾದ ಆಲೋಚನೆ ಮತ್ತು ಕೊರಗೆ ಇರ್ಬೋದು. ನಾನೊಬ್ಬ ಒಳ್ಳೆಯ ವ್ಯಕ್ತಿ ಆಗಬೇಕು. ಒಳ್ಳೆಯ ವ್ಯಕ್ತಿ ಆಗಬೇಕಂದ್ರೆ ನಮ್ಮ ಅಂತರಂಗದಲ್ಲಿ ಶಕ್ತಿ ಇರಬೇಕು. ಅಂತರಂಗದ ಶಕ್ತಿ ನಮ್ಮ ಮಾನಸಿಕ ಶಕ್ತಿ, ಭಾವನೆಗಳ ಶಕ್ತಿ ಇರಬೇಕು. ನನ್ನ ಹೆಂಡತಿಗೆ ಒಳ್ಳೆಯ ಗಂಡನಾಗಿರಬೇಕು, ನನ್ನ ಮಕ್ಕಳಿಗೆ ಒಂದು ಒಳ್ಳೆಯ ತಂದೆ ಆಗಿರಬೇಕು, ನನ್ನ ಗಂಡನಿಗೆ ಒಳ್ಳೆಯ ಹೆಂಡತಿ ಆಗಿರಬೇಕು ಅಂತ ಹಲವಾರು ಜನರಿಗೆ ಈ ಭಾವನೆ ಇರುತ್ತೆ. ನಾನು ಒಳ್ಳೆಯ ವ್ಯಕ್ತಿ ಆಗಿರಬೇಕು. ಇದಕ್ಕೆ ಮೂಲ ಕಾರಣಗಳು ನಮ್ಮ ಮನಸ್ಸಿನಲ್ಲಿರುವ ಅಂತರಂಗದ ಶಕ್ತಿ ಕೇಂದ್ರಗಳು. ಒಳಗಿರುವಂಥ ಮನಸ್ಸನ್ನು ನೀವು ಪಾಸಿಟಿವ್ ಮಾಡ್ಕೋಬೇಕು. ಪಾಸಿಟಿವ್ ಮಾಡಿಕೊಳ್ಳದೆ ನಾನು ಒಳ್ಳೆಯನಾಗಲಿಕ್ಕಾಗಲ್ಲ, ನಾನು ಒಳ್ಳೆಯವಳಾಗಲಿಕ್ಕೆ ಆಗೋದಿಲ್ಲ. ಇದ್ರ ಜೊತೆಗೆ ಇವತ್ತು ಬರುತ್ತಿರುವಂಥ ಮೀಡಿಯಾಗಳು, ಅಲ್ಲಿ ಬರುತ್ತೋ ಟಿ ವಿ ಧಾರಾವಾಹಿಗಳಿರ್ಬೋದು, ಟಿ ವಿನಲ್ಲಿ ಬರುವಂಥ ಸ್ಟೋರಿಗಳು, ಸಿನಿಮಾಗಳು ಮತ್ತು ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಬರುವಂಥ ಹಲವಾರು ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಇದ್ದು ನಮ್ಮನ್ನು ಒಳ್ಳೆಯ ವ್ಯಕ್ತಿಯಾಗಿರ್ಲಿಕ್ಕೆ ಬಿಡೋದಿಲ್ಲ. ಬರೀ ದ್ವೇಷ, ಅಸೂಯೆ, ಕಾಮ, ಕ್ರೋಧ, ಲೋಭ ಇದರಲ್ಲಿ ಸಿಗಾಕೊಂಡ್ಬಿಡುತ್ತೆ ನಮ್ಮ ಮನಸ್ಸು. ಅಂಥ ವ್ಯಕ್ತಿ ಒಳ್ಳೆಯವನ ವ್ಯಕ್ತಿ ಆಗಲಿಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಹೆಣ್ಣಾಗಲಿ ಗಂಡಾಗಲಿ. ಹಾಗೆ ನಾನು ಒಳ್ಳೆಯವನಾಗಬೇಕು ಅಂತ ಆಸೆ ಇದ್ದರೆ ನೀವು ನಿಮ್ಮ ಅಂತರಂಗದ ಕಡೆ ಪ್ರಯಾಣ ಮಾಡಿ. ಆಂತರಿಕ ಪ್ರಯಾಣ ಮಾಡಬೇಕು. ನೋಡುವ ನೋಟಗಳಲ್ಲಿ ಪರಿಶುದ್ಧತೆ ಬೇಕು, ಕೇಳುವ ಶಬ್ದಗಳಲ್ಲಿ ಪರಿಶುದ್ಧತೆ ಬೇಕು, ನಾವು ಸ್ಮೆಲ್ ಮಾಡೋದ್ರಲ್ಲಿ ಪರಿಶುದ್ಧತೆ ಇರಬೇಕು, ನಾವು ತಿನ್ನೋ ಆಹಾರದಲ್ಲಿ ಶುದ್ಧತೆ ಇರಬೇಕು, ಸ್ಪರ್ಶ ಮಾಡೋದ್ರಲ್ಲಿ ಶುದ್ಧವಾದ ಭಾವನೆ ಇರಬೇಕು. ಇದು ಪಂಚ ಇಂದ್ರಿಯಗಳ ಮೂಲಕ ನೀವು ಪಾಸಿಟಿವ್ ಎನರ್ಜಿನ ಒಳಗೆ ತೊಗೋಬೇಕು. ನಾನು ಇಂಥ ವ್ಯಕ್ತಿ ಆಗಬೇಕು ಅಂದಾಗ ನಿಮ್ಮ ಜೀವನ ಸಾಕ್ಷಾತ್ಕಾರ ಆಗುತ್ತೆ. ನೀವು ಬದಲಾಗ್ತಾ ನೀವು ಒಳ್ಳೆಯರಾದಾಗ ನಿಮ್ಮ ಮಕ್ಕಳು ಸಹ ಒಳ್ಳೆಯರಾಗ್ತಾರೆ, ನಿಮ್ಮ ಮೊಮ್ಮಕ್ಕಳು ಸಹ ಒಳ್ಳೆಯರಾಗ್ತಾರೆ, ಇಡೀ ನಿಮ್ಮ ವಂಶವೇ ಒಳ್ಳೆಯದಾಗ್ಬಿಡುತ್ತೆ. ಅದಕ್ಕೆ ನೀವು ಬದಲಾಗಬೇಕು, ನೀವು ಒಳ್ಳೆಯರಾಗಬೇಕಂದ್ರೆ ನಿಮ್ಮ ಅಂತರಂಗವನ್ನು ಪಾಸಿಟಿವ್ ಮಾಡ್ಕೊಳ್ಳಿ, ಅಂತರಂಗವನ್ನು ಗೆಲ್ಲಿ. ಅಂತರಂಗದಲ್ಲಿ ಕರ್ಮೇಂದ್ರಿಯಗಳಿದೆ, ಜ್ಞಾನೇಂದ್ರಿಯಗಳಿದೆ, ಮನೋ ಇಂದ್ರಿಯ ಇದೆ. ಇದು 11 ಇಂದ್ರಿಯಗಳನ್ನು ನೀವು ಗೆಲ್ಲಬೇಕು. ಈ 11 ಇಂದ್ರಿಯಗಳು ಕೆಟ್ಟ ಶಕ್ತಿಗಳನ್ನು ಮುಚ್ಚೋಗಿರುತ್ತೆ, ನಿಮ್ಮನ್ನು ಪಾಸಿಟಿವ್ ಕಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಆಗಿದ್ದಾಗ ಏನಾಗುತ್ತೆ, ಮನೆಯೊಳಗೆ ಕಲಹ ಉಂಟಾಗುತ್ತೆ, ಜಗಳ ಆಗುತ್ತೆ, ವಿಕೋಪಕ್ಕೆ ಹೋಗುತ್ತೆ ಪರಿಸ್ಥಿತಿಗಳು, ಕೆಟ್ಟ ಗುಣಗಳು ಮಕ್ಕಳು ಬಲಿ ಆಗ್ತಾರೆ. ಮನೆಯೊಳಗಡೆ ಶಾಂತಿ ನೆಮ್ಮದಿ ಇರೋದಿಲ್ಲ. ಬರೀ ನೆಗೆಟಿವ್ ಎನರ್ಜಿ ಬಂದು ಆ ಮನೆ ನೆಮ್ಮದಿನೇ ಹಾಳಾಗುತ್ತೆ. ಎಷ್ಟೇ ದುಡಿದ್ರೂ ಮನೆಯೊಳಗೆ ನೆಮ್ಮದಿ ಇರೋಲ್ಲ. ಇದು ಸತ್ಯ. ಎಷ್ಟೋ ಜನ ನೋಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಮ್ಮ ಮನಸ್ಸಿನಲ್ಲಿರುವ ವಿಕಾರಗಳು. ನಮಗಿದ್ದ ಹಾಗೆ ನಮ್ಮ ಮಕ್ಕಳಿಗಿರುತ್ತೆ, ನಮ್ಮ ಮಕ್ಕಳಿಗಿದ್ದಾಗ ನಮ್ಮ ಸೊಸೆದರಿಗಿರುತ್ತೆ, ಸೊಸೆದರಿರೋ ಅವ್ರ ಅಪ್ಪ ಅಮ್ಮನಿಗೆ ಎಲ್ಲರಿಗೂ ಇರುತ್ತೆ. ಅದನ್ನು ನಾವು ಹೋಗಲಾಡಿ ಫೈಟಿಂಗ್ ಮಾಡಿ ಗೆದ್ದಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅಂತರಂಗ ಶುದ್ಧವಾಗಬೇಕು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಆ ಪರಮಾತ್ಮನ ದರ್ಶನ ಮಾಡಬೇಕು. ನಾನು ಬದಲಾಗಬೇಕು, ನಾನು ಒಳ್ಳೆಯನಾಗಬೇಕು ಅಂತ ನೀವು ಹಠ ತೊಡಬೇಕು. ಅದರ ಮೇಲೆ ತಪಸ್ಸು ಮಾಡಬೇಕು, ಗುರಿ ಮುಟ್ಟಬೇಕು. ಎಲ್ಲವನ್ನು ಬಿಟ್ಟು ತಪಸ್ಸು ಮಾಡಿ ಅಂತ ಹೇಳೋದಿಲ್ಲ. ನೀವು ಅದ್ರ ಕಡೆ ಗಮನ ಕೊಡಬೇಕು. ನಾನು ಒಳ್ಳೆಯನಾಗಬೇಕು, ಒಳ್ಳೆ ಗುರಿ ಮಾಡಬೇಕು, ನಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು, ನನ್ನ ಸೊಸೆಗೆ ಒಳ್ಳೇದಾಗಬೇಕು. ಯಾವಾಗಲೂ ಈ ಮನಸ್ಸು ಬಂತು ಅಂದರೆ ನೀವು ಆ ರೂಟಲ್ಲಿ ಗೆಲ್ತೀರ. ಅದಕ್ಕೆ ಯದ್ಭಾವಂ ತದ್ಭವತಿ ಅಂತಾರೆ. ಯದ್ಭಾವಂ ತದ್ಭವತಿ, ಲಾ ಆಫ್ ಅಟ್ರ್ಯಾಕ್ಷನ್. ಆ ಮನೆಯೆಲ್ಲ ನಂದಗೋಕುಲ ಥರ ಇರಬೇಕಂದ್ರೆ ಮನೆಯವರೆಲ್ಲ ಪಾಸಿಟಿವ್ ಆಗಿರ್ತಾರೆ ಅಂತ ಅರ್ಥ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಥರ ನೀವು ನಿಮ್ಮನ್ನು ಕಾಪಾಡ್ಕೋಬೇಕಂದ್ರೆ ನಾವು ಬದಲಾಗಬೇಕು, ನಾನು ಒಳ್ಳೆಯನಾಗಬೇಕು ಅನ್ನೋ ಗುರಿ ಕಡೆ ನಿಮ್ದಿಗಿರಬೇಕು. ನೀವು ಒಳ್ಳೆಯನಾಗಬೇಕು, ಒಳ್ಳೆ ಗುರಿ ಕಡೆ ಇರಬೇಕು ಅಂದರೆ, ಹೋಗಬೇಕು ಅಂದರೆ ನಿಮ್ಮ ಅಂತರಂಗವನ್ನು ಗುಡಿಸ್ಬೇಕು. ಕಸ ಇದ್ರಾಗ ಅಲ್ಲಿ ಪರಮಾತ್ಮನ ಶಕ್ತಿ ಬರೋದಿಲ್ಲ. ಮನೆಯ ಕಸ ಗುಡಿಸಿ, ಮನೆಯನ್ನು ಒರೆಸಿ ಆಮೇಲೆ ಪೂಜೆ ಮಾಡ್ತೀವಿ, ಎಲ್ಲ ಪ್ರಯತ್ನ ಮಾಡ್ತೀವಿ. ಹಾಗೆ ನಮ್ಮ ಈ ದೇಹವಂತೂ ಒಂದು ದೇಗುಲ. ಈ ದೇಗುಲದಲ್ಲಿ ಕಸ ಇರಬಾರ್ದು. ಆ ಕಸವನ್ನು ಕ್ಲೀನ್ ಮಾಡಿ ಪರಮಾತ್ಮನ ದರ್ಶನ ಮಾಡಬೇಕಂದ್ರೆ ನಮಗೆ ಪ್ರತಿನಿತ್ಯ ನಮ್ಮ ಅಂತರಂಗ ಶುದ್ಧಿ ಮಾಡ್ಕೋಬೇಕು. ಆಗ ನಾವು ಒಳ್ಳೆಯ ವ್ಯಕ್ತಿ ಆಗ್ತೀವಿ. ಮಾನವನೇ ದೇವಮಾನವ ಆಗ್ಬೋದು. ಶಂಕರಾಚಾರ್ಯರು ಹೇಳಿರೋ ಪ್ರಕಾರ ಅಹಂ ಬ್ರಹ್ಮಾಸ್ಮಿ, ಪರಬ್ರಹ್ಮ ಸ್ವರೂಪವೇ ನಾನಾಗ್ಬಿಡ್ಬೋದು. ಅಷ್ಟು ಶಕ್ತಿ ಪರಮಾತ್ಮ ಎಲ್ಲರಿಗೂ ಕೊಟ್ಬಿಟ್ಟಿದ್ದಾನೆ. ನಾವು ಪರಮಾತ್ಮನ ಕಂದಮ್ಮಗಳು ನಾವೆಲ್ಲ. ಆ ಸ್ಥಿತಿಯನ್ನು ತಲುಪಬೇಕು ಅಂದರೆ, ನೀವು ಒಳ್ಳೆಯರಾಗಬೇಕು ಅಂದರೆ ನಿಮ್ಮ ಅಂತರಂಗವನ್ನು ನೀವು ಕಸ ಕ್ಲೀನ್ ಮಾಡ್ತಾ ಬರಬೇಕು. ಅಹಂಕಾರವನ್ನು ಕ್ಲೀನ್ ಮಾಡಬೇಕು, ಅಜ್ಞಾನವನ್ನು ಕ್ಲೀನ್ ಮಾಡಬೇಕು, ಕೆಟ್ಟ ಮಾತುಗಳನ್ನು ಕ್ಲೀನ್ ಮಾಡಬೇಕು, ಕೆಟ್ಟ ದ್ವೇಷಗಳನ್ನು ಸರ್ವನಾಶ ಮಾಡ್ಕೋಬೇಕು. ಕೋಪ, ಒತ್ತಡ, ದ್ವೇಷಗಳನ್ನೆಲ್ಲ ಹೊಟ್ಟೆ ಭಾಗದಿಂದ ತೆಗೆದು ಬಿಸಾಕಬೇಕು. ಸಂಸಾರ ಸಮಸ್ಯೆಗಳೆಲ್ಲ ಅಷ್ಟು ಕಾಡ್ತಾ ಇರುತ್ತೆ, ನಾನೇನು ಅದೆಲ್ಲ ತೆಗೆದು ಬಿಸಾಕಿ. ದಿಸ್ ಇಸ್ ನಾಟ್ ಮೈ ಪ್ರಾಪರ್ಟಿ, ಪ್ಲೀಸ್ ಗೆಟ್ ಔಟ್ ಆ್ಯಂಡ್ ಬರ್ನ್ ಆನ್ ದಿ ಫೈರ್. ಇದ್ಯಾವುದು ನನ್ನ ಸೊತ್ತಲ್ಲ, ಇದೆಲ್ಲವೂ ಭಸ್ಮವಾಗಲಿ ಅಂತ ಬಿಸಾಕಬೇಕು. ಹೇಗೆ ಬಿಸಾಕ್ತೀರಾ ಗುರುಜಿ, ನೀವೀಗ ಹೇಳ್ತಾ ಇದ್ದೀರಾ, ನಾನು ಹೇಗೆ ಮಾಡಬೇಕು? ನಾನು ನಿಮಗೆ ಪ್ರಾಕ್ಟಿಕಲಾಗಿ ಮಂಡಲ ನೃತ್ಯ, ಚಕ್ರ ಡ್ಯಾನ್ಸ್ ಅಂತ ಹೇಳ್ಕೊಡ್ತೀವಿ. ಅದರಲ್ಲೆಲ್ಲ ಹೊರಗಡೆ ಹೊರಟೋಗ್ಬಿಡುತ್ತೆ. ನೀವು ಮಾಡ್ತಾ ನೀವು ಮಾಸ್ಟರ್ ಆಗಿಬಿಡ್ತೀರ. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತಾರೆ. ಅಭ್ಯಾಸಾನುಸಾರಣಿ ವಿದ್ಯೆ. ಆ ಸ್ಥಿತಿ ನೀವು ತಲುಪಿದಾಗ ನೀವು ಖಂಡಿತ 100% ಬರೆದಿಟ್ಕೊಳ್ಳಿ, ಒಳ್ಳೆಯ ವ್ಯಕ್ತಿ ಆಗೇ ಆಗ್ತೀರ. ನಿಮ್ಮ ಜೀವನ ಸಾರ್ಥಕ ಆಗುತ್ತೆ. ಮನುಷ್ಯ ಜನ್ಮವೇ ಸಾರ್ಥಕ ಆಗುತ್ತೆ. ಆತ್ಮೀಯದಲ್ಲಿ ಯಾವುದೇ ಡಂಬಾಚಾರ ಇಲ್ಲ. ನಾವು ಅನುಭವಿಸಿದಂಥ ಸತ್ಯ, ಅಂತರಂಗದ ಸತ್ಯ ಇದು. ಯಾವುದೇ ಭ್ರಮೆ ನಾವು ಮುಂದೆ ಹೇಳ್ತಾ ಇಲ್ಲ. ಹಾಗಾಗಿ ಇದೆಲ್ಲವನ್ನು ಗೆದ್ದು ನೀವು ಹಣಕಾಸಿನಲ್ಲೂ ಗೆಲ್ಲಬೇಕು ಅಂದರೂ ಅದಕ್ಕೂ ನಿಮ್ಮ ಒಳಗಡೆ ಅಂತರಂಗದ ಒಂದು ಶಕ್ತಿ ಇದೆ. ಹಣಕಾಸು, ಆರೋಗ್ಯ, ಸಂಸಾರ, ಸಮಾಜ, ಪ್ರೀತಿ, ಮಾತು, ಪರಮಾತ್ಮನ ಜ್ಞಾನ, ಪರಮಾತ್ಮನ ಶಕ್ತಿ ಎಲ್ಲವೂ ನಿಮ್ಮೊಳಗಿದೆ ಮಿತ್ರರೇ. ನೀವು ಕಂಡುಕೊಳ್ಳೋದು ಒಂದೇ ಸತ್ಯ. ನೀವು ಕಂಡುಕೊಳ್ಳೋ ಕಡೆ ನೀವು ಮಾರ್ಗವನ್ನು ಬೆಳೆಸಬೇಕು. ಆಗ ನೀವು ಒಳ್ಳೆಯ ವ್ಯಕ್ತಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ.
ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಂದರೆ ನಾನು ಖಂಡಿತ ತಿಳಿಸ್ಕೊಡ್ತೀನಿ. ನಿಮ್ಮ ಜೀವನ ಸಾಕ್ಷಾತ್ಕಾರವಾಗುವಂಥ ಸತ್ಯ ನಿಮ್ಮೊಳಗೆ ಇದೆ. ನೀವು ಒಳ್ಳೆಯರಾಗುವಂಥ ಸತ್ಯ ಅಷ್ಟು ನಿಮ್ಮೊಳಗೆ ಇದೆ. ಇದ್ರ ಬಗ್ಗೆ ಕೆಳಗೆ ಬರುತ್ತಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು. ಹೆಚ್ಚಿನ ಮಾಹಿತಿ ಬೇಕಂದರೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ. ತಮ್ಮೆಲ್ಲರಿಗೂ ಸ್ವಾಗತ, ನಮಸ್ಕಾರ ವೀಕ್ಷಿಸಿದ್ದಕ್ಕೆ.